ಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ಆಗಸ್ಟ್ ಮಾಸದಲ್ಲಿ 2ನೇ ತಾರೀಕಿಂದ, ಅಂದರೆ ಆಗಸ್ಟ್ ಮಾಸದ ಮೊದಲನೇ ತಾರೀಕಿಂದ ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ಕೂಡ ಶುಕ್ರ ಮಹಾಶಯ, ದೈತ್ಯಗುರು ಶುಕ್ರ ಮಹಾಶಯ ಕನ್ಯಾ ರಾಶಿಯಲ್ಲಿ, ತನ್ನ ನೀಚ ಸ್ಥಾನವಾಗಿರುವಂತಹ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ದ್ವಾದಶ ರಾಶಿಗಳಿಗೆ ಇವರಿರುವಂತಹ ಸ್ಥಾನದ ಮೇಲೆ ಯಾವ ರೀತಿ ಫಲಗಳನ್ನು ನೀಡ್ತಾ ಇರ್ತಾರೆ. ವೆನೆವರ್ ಈಗ ಈ ನೀಚ ಸ್ಥಾನಕ್ಕೆ ಹೋಗ್ತಾರೋ ಬರುವಂತಹ ಫಲಗಳು ಕೂಡ ಅಷ್ಟು ಅನುಕೂಲಕರವಾಗಿ ಇರುವುದಿಲ್ಲ. ಅದು ಇವರಿರುವಂತಹ ಸ್ಥಾನ ಅದ್ಭುತವಾಗಿರುವಂತಹ ಸ್ಥಾನ ಆದ್ರೂ ಕೂಡ ಅತ್ಯದ್ಭುತವಾಗಿರುವಂತಹ ಫಲಗಳು, ಅಂದರೆ ಎಕ್ಸ್ಟ್ರಾಟೇಷನ್ ಆಗುವಾಗ ಉಚ್ಚ ಸ್ಥಿತಿಯಲ್ಲಿರುವಂತಹ ಸಂದರ್ಭಗಳಲ್ಲಿ ನೀಡಿರುವಂತಹ ಫಲಗಳಕ್ಕಿಂತ ಈ ನೀಚ ಸ್ಥಿತಿಯಲ್ಲಿರುವಂತಹ ಫಲಗಳು ಕೆಲವೊಂದು ವಿಷಯಗಳಲ್ಲಿ ನಿರಾಶೆಗೆ ಉಂಟು ಮಾಡುವಂಥ ಸಂದರ್ಭಗಳು ಇರುತ್ತೆ. ಪ್ರಮುಖವಾಗಿ ಶುಕ್ರನನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ, ಜಾತಕನು ತನ್ನ ಜೀವನದಲ್ಲಿ ತುಂಬ ಸಂತೋಷದಿಂದ ಒಂದು ರೀತಿ ವಿಲಾಸಮಯ ಜೀವನವನ್ನು ಅನುಭವಿಸಬೇಕು ಅಂದ್ರೂ, ತಾನು ಅಂದ್ಕೊಂಡಿರುವಂತಹ ತುಂಬ ಬೆಲೆ ಬಾಳುವಂತಹ ವಸ್ತುಗಳನ್ನು ಸೇಕರಣೆ ಮಾಡುವುದಾಗಿರ್ಬೋದು, ಕೊಳ್ಳುವಂತಹ ಶಕ್ತಿ ಆಗಿರ್ಬೋದು, ವಾಹನಗಳಲ್ಲಿ ಅಂದರೆ ತುಂಬ ಲಕ್ಸುರಿಯಸ್ ವಾಹನಗಳನ್ನು ಪಡೆಯುವಂತಹ ಶಕ್ತಿ ಆಗಿರಬಹುದು, ಉನ್ನತ ಮಟ್ಟದಲ್ಲಿರುವಂತಹ ಒಂದು ಅದ್ಭುತ ಸೌಂದರ್ಯವತಿಯಾಗಿರುವಂತಹ ಸಂಗಾತಿನೇ ಪಡೆಯಬೇಕಂದ್ರೆ ಕೂಡ ಅವರ ಜಾತಕದಲ್ಲಿ ಶುಕ್ರ ಬಲವಾಗಿರಬೇಕಾಗಿರುತ್ತೆ. ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು, ವಿದೇಶಿ ಪ್ರಯತ್ನಗಳಲ್ಲಾಗಿರ್ಬೋದು, ಈ ಸಂತಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಾಗಿರ್ಬೋದು, ಶುಕ್ರನ ಅನುಕೂಲತೆ ಅನ್ನೋದು ಎಕ್ಸ್ಟ್ರೀಮ್ ಆಗಿರುತ್ತೆ. ಅಂದರೆ ಅವರು ನೀಡುವಂತಹ ಫಲ. ಅದೇ ರೀತಿ ಶುಕ್ರ ನೀಚನಾಗಿದ್ದಾರೆ ಅಥವಾ ದುಷ್ಟ ಸ್ಥಾನದಲ್ಲಿದ್ದಾರೆ, ಪಾಪಗ್ರಹಗಳ ಜೊತೆ ಇದ್ದಾರೆ ಅನ್ನುವಂಥ ಸಂದರ್ಭಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಅನಾವಶ್ಯಕವಾಗಿರುವಂತಹ ಈ ವೆಚ್ಚಗಳು ಜಾಸ್ತಿ ಆಗುತ್ತೆ. ಈ ಶಾರ್ಟ್ಕಟ್ಟಲ್ಲಿ ಮನಿ ಮಾಡಬೇಕು ಅನ್ನುವಂತಹ ಜೂಜು, ಬೆಟ್ಟಿಂಗ್, ಆನ್ಲೈನ್ ಇತ್ಯಾದಿ ವಿಷಯಗಳ ಮುಖಾಂತರ ಹಣ ನಷ್ಟ ಅನ್ನೋದು ನೋಡ್ತಾ ಇರ್ಬೋದು. ಪ್ರಮುಖವಾಗಿ ಈ ಗೈನಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್, ಸ್ತ್ರೀಯರಿಗೆ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು, PCOD, PCOM ಈ ರೀತಿ PCOS ಈ ರೀತಿ ಕೆಲವೊಂದು ಗೈನಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅನ್ನೋದು, ವಿವಾಹ ವಿಳಂಬ ಆಗುವುದಕ್ಕೆ, ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ನೋಡುವುದಕ್ಕೆ ಇತ್ಯಾದಿ ಈ ಕೆಟ್ಟ ಚಟುವಟಿಕೆಗಳು, ಈ ರೀತಿ ಶುಕ್ರ ನೀಚನಾಗಿದಾಗ ಫಲಗಳು ಕೊಡ್ತಾ ಇರ್ತಾರೆ. ಅದೇ ರೀತಿ ನ್ಯೂಟ್ರಲ್ ಫಲಗಳು ಅಂತ ಹೇಳುವುದಾದರೆ, ಪರ್ಟಿಕ್ಯುಲರ್ ಆಗಿ ಅಂದ್ಕೊಂಡಿರುವಂತಹ ನಿರೀಕ್ಷೆ ಮಾಡಿರುವಂತಹ ವಿಷಯಗಳಿಗೆ ತಕ್ಕಂತೆ ನಿರಾಶೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಈಗ ಪ್ರಮುಖವಾಗಿ ಆ ಶುಕ್ರನ ಕನ್ಯಾ ರಾಶಿ ಸಂಚಾರ, ನೀಚ ಆಗುವಂತಹ ಈ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಕರ ರಾಶಿಯವರಿಗೆ ಶುಕ್ರ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ ಅಂತ ನೋಡುವುದಾದರೆ, ಒಂದು ರೀತಿ ಮಕರ ರಾಶಿಯವರಿಗೆ ರಾಶ್ಯಾಧಿಪತಿ ಶನಿ ಪರಮಾತ್ಮ ಆದ್ರೂ ಅವರು ನೀಡುವಂಥ ಶುಭ ಫಲಗಳಿಗಿನ್ನ ಶುಕ್ರ ಯೋಗಕರವಾಗಿರುವಂತಹ ಶುಕ್ರ ನೀಡುವಂತಹ ಶುಭ ಫಲಗಳು ಅಧಿಕವಾಗಿರುತ್ತೆ. ಏಕೆಂದರೆ ಮಕರ ರಾಶಿಯವರಿಗೆ ಸ್ವಾಭಾವಿಕವಾಗಿ ಈ ದ್ವಾದಶ ಸ್ಥಾನಗಳ ಮೇಲೆ ಆಧರಿಸಿ ನೋಡುವಾಗ ಪಂಚಮ ದಶಮಾಧಿಪತಿ ಶುಕ್ರನಾಗಿರ್ತಾರೆ. ಪಂಚಮದಲ್ಲಿ ಶುಕ್ರ ಇರುವಂಥ ಸಂದರ್ಭಗಳಲ್ಲಿ ನಾವು ನೋಡುವುದಾದರೆ ವಿಪರೀತವಾಗಿರುವಂಥ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಕ್ರಿಯೇಟಿವಿಟಿ ಸ್ಕಿಲ್ಸ್ ಅನ್ನೋದು ಇರುತ್ತೆ. ಈ ಲಲಿತ ಕಲೆಗಳ ಮೇಲೆ ವಿಪರೀತವಾಗಿರುವಂಥ ಆಸಕ್ತಿ ಇರುತ್ತೆ. ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್ಸ್ ಇತ್ಯಾದಿ ವಿಷಯಗಳು. ಅದೇ ರೀತಿ ಕ್ರಿಯೇಟಿವಿಟಿ ಜೊತೆಗೆ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಬಹಳಷ್ಟು ಸಕ್ಸಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಯಾಕಂದರೆ ಲಕ್ಷ್ಮೀ ಸ್ಥಾನ, ವಿಷ್ಣು ಸ್ಥಾನ, ಪಂಚಮ ದಶಮಾಧಿಪತಿ ಈ ಸ್ಥಾನಗಳಿಗೆ ಈ ಮಕರ ರಾಶಿಯವರಿಗೆ ಅಧಿಪತಿಯಾಗಿರೋದ್ರಿಂದ ಪ್ರಮುಖವಾಗಿ ಕೇಂದ್ರ ಸ್ಥಾನ, ಕೋಣಸ್ಥಾನ ಆಗಿರುವಂತಹ ಪಂಚಮ ಸ್ಥಾನ, ಈ ಎರಡೂ ಸ್ಥಾನಗಳಿಗೆ ಶುಕ್ರ ಮಕರ ರಾಶಿಯವರಿಗೆ ಅಧಿಪತಿಯಾಗಿರೋದ್ರಿಂದ ಪಂಚಮ ಸ್ಥಾನ ಏನು ಇಂಡಿಕೇಟ್ ಮಾಡುತ್ತೆ? ಸಂತಾನ, ಪ್ರೀತಿ ಪ್ರೇಮ ವ್ಯವಹಾರಗಳು, ವಿದೇಶಿ ವ್ಯವಹಾರಗಳು, ಇನ್ವೆಸ್ಟ್ಮೆಂಟ್ಸು, ಪರ್ಟಿಕ್ಯುಲರ್ ಆಗಿ ವಿದೇಶಿ ಹೈಯರ್ ಎಜುಕೇಷನ್, ಯೋಗ ಇತ್ಯಾದಿ ವಿಷಯಗಳನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಅದೇ ವಿಷ್ಣು ಸ್ಥಾನವಾಗಿರುವಂತಹ ದಶಮ ಸ್ಥಾನ ಕರ್ಮಸ್ಥಾನ, ರಾಜ್ಯಸ್ಥಾನ, ಉದ್ಯೋಗ ಸ್ಥಾನ, ಮಾಡುವಂತಹ ವೃತ್ತಿ ಉದ್ಯೋಗ ಸ್ಥಾನ, ಈ ಎರಡೂ ಸ್ಥಾನಗಳಿಗೆ ಅಧಿಪತಿಯಾಗಿ ಈಗ ಮಕರ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾರಾ? ಭಾಗ್ಯಸ್ಥಾನ ಏನು ಹೇಳುತ್ತೆ?
ಮಾಡಿರುವಂತಹ ಕರ್ಮಗಳನ್ನು ಅನುಭವಿಸುವಂಥದ್ದು ಪೂರ್ವ ಪುಣ್ಯ ಬಲಸ್ಥಾನ, ತಂದೆ ಸ್ಥಾನ ಅಂತಲೂ ಹೇಳ್ತಾ ಇರ್ತೇವೆ. ಸೊ ಈ ಭಾಗ್ಯಸ್ಥಾನದಲ್ಲಿ ಈ ಒಂದು ಮಾಸದ ಅವಧಿಯಲ್ಲಿ ಆಗಸ್ಟ್ 1ರಿಂದ ಸೆಪ್ಟೆಂಬರ್ 2ವರೆಗೂ ಈ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಶುಕ್ರ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ ಅನ್ನೋದಕ್ಕೆ ನೋಡೋದಾದರೆ, ಸ್ವಾಭಾವಿಕವಾಗಿ ಮಕರ ರಾಶಿಯವರಿಗೆ ಶುಭ ಫಲಗಳನ್ನು ನೀಡ್ತಾರೆ ಈ ಭಾಗ್ಯಸ್ಥಾನದಲ್ಲಿ. ಆದರೆ ಈಗ ನೀಚ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕಾರಣದಿಂದ ಒಂದು ರೀತಿ ಅದೃಷ್ಟವನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು, ಅಧಿಕವಾಗಿ ನಿರೀಕ್ಷೆಗಳನ್ನು ಅದು ಇಟ್ಕೊಳ್ಳೋಕೆ ಹೋಗಬಾರ್ದು. ಈ ಸಂದರ್ಭದಲ್ಲಿ ಯಾವ ರೀತಿ ಅಂದರೆ ಒಂದು ರೀತಿ ಆದಾಯ ಮಾರ್ಗಗಳ ನೋಡ್ಕೋಬೇಕಾಗಿರುವಂತಹ ಸಂದರ್ಭಗಳಲ್ಲಿ, ಆದಾಯವನ್ನು ನೀಡುವಂತಹ ಸಂದರ್ಭಗಳಲ್ಲಿ, ಆದಾಯವನ್ನು ಪಡೆಯುವಂತಹ ಮಾರ್ಗಗಳನ್ನು ಮತ್ತು ಅದೃಷ್ಟವನ್ನು ಕೊಂಡೊಯ್ಯುವಂತಹ ವಿಷಯಗಳಲ್ಲಿ ಅನುಕೂಲ ಇರುತ್ತೆ. ಆದರೆ ಈ ಒಂದು ಮಾಸದ ಅವಧಿಯಲ್ಲಿ ಭಾಗ್ಯಸ್ಥಾನಕ್ಕೆ ಶುಕ್ರನ ಆಗಮನ ಅನ್ನೋದು ಒಂದು ರೀತಿ ಪರ್ಟಿಕ್ಯುಲರ್ ಆಗಿ ನೋಡಿದ್ರೆ ಶುಭಕಾರಕ ಆದ್ರೂ ಕೂಡ ನೀಚ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಫಲಗಳು ಸಿಗಲ್ಲ. ವಿದ್ಯಾರ್ಥಿಗಳು ಇರ್ತಾರೆ, ತುಂಬ ಹಾರ್ಡ್ ವರ್ಕ್, ಮಕರ ರಾಶಿ ಅಂದ್ರೇ ಹಾರ್ಡ್ ವರ್ಕ್, ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಎಕ್ಸಾಮ್ ಬರೆಯುವಾಗ ಉದಾಹರಣೆಗೆ ಹೇಳ್ತಾ ಇದ್ದೇನೆ, ಒಂದು 96, 97 ಬರುತ್ತೆ, ಇಲ್ಲ 97 ಅಬವ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ದಟ್ ರಿಯಾಲಿಟಿ 90 ಬಿಟ್ವೀನ್ 90, 80, 90 ಮಧ್ಯದಲ್ಲಿರುತ್ತೆ. ಅಂದರೆ ಸೊ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಬಟ್ ದ ರಿಸಲ್ಟ್ ನಿಮಗೆ ಸ್ವಲ್ಪ ನಿರಾಶೆಯನ್ನು ಉಂಟು ಮಾಡ್ತಾ ಇರುತ್ತೆ. ಸೊ ಈ ಸಂದರ್ಭಗಳಲ್ಲಿ ಎಕ್ಸ್ಪೆಕ್ಟೇಷನ್ಸ್ನ ಒಂದು 100 ರೂಪೀಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ನಿಮಗೆ 70-80 ರೂಪೀಸ್ ಬಂದಿದೆ ಅಂದರೆ ಯು ಆರ್ ಸೋ ಲಕ್ಕಿ. ಒಬ್ಬ ರೈತ ತುಂಬ ಆಸೆಯಿಂದ ಬೆಳೆ ಬೆಳೆಸಿರ್ತಾರೆ, ತುಂಬ ಚೆನ್ನಾಗಿ ರೇಟ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ಏನಾಗುತ್ತೆ, ಖಂಡಿತವಾಗಿಯೂ ನನ್ನ ಬೆಳೆ ಬರೋಷ್ಟೊತ್ತಿಗೆ ರೇಟು ಮತ್ತಷ್ಟು ಜಾಸ್ತಿ ಆಗುತ್ತೆ. ಅಂದರೆ ಅವರ ಈಗ ಸದ್ಯ ಇರುವಂತಹ ಮಾರ್ಕೆಟ್ ರೇಟ್ಗಿಂತ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೊಂದು 20%, 30% ಜಾಸ್ತಿ ಆಗುತ್ತೆ ಅನ್ನುವಂತಹ ಸಂದರ್ಭಗಳಿರುತ್ತೆ. ಆದರೆ ಇವರು ಬೆಳೆ ಕೈಗೆ ಬಂದು ಅದು ಮಾರ್ಕೆಟ್ಗೆ ಹೋಗಿ ಅಲ್ಲಿ ವ್ಯಾಪಾರ ಆಗುವಂತಹ ಸಮಯಕ್ಕೆ ಇನ್ನು ಇವರ 20-30% ಲಾಸ್ಗೆ, ಅಂದರೆ ಪರ್ಟಿಕ್ಯುಲರಾಗಿ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಅದಕ್ಕಿಂತ ವಿರುದ್ಧವಾಗಿ ನಷ್ಟಗಳಿಂದ ಇವರ ಫಲಗಳನ್ನೋದು ಸಿಗ್ತಾ ಇರುತ್ತೆ. ಸಕ್ಸಸ್ ಬರುತ್ತೆ, ಬಟ್ ನಿರೀಕ್ಷೆ ಮಾಡಿರೋಷ್ಟು ಬರಲ್ಲ. ಆದಾಯ ಸಿಗುತ್ತೆ, ಬಟ್ ನಿರೀಕ್ಷೆ ಮಾಡಿರೋಷ್ಟು ಲಾಭಗಳನ್ನೋದು ಸಿಗಲ್ಲ. ಈ ರೀತಿ ಭಾಗ್ಯಸ್ಥಾನಕ್ಕೆ ಶುಕ್ರ ಬಂದಿರುವಂಥ ಸಂದರ್ಭಗಳಲ್ಲಿ ನೀವು ನಿರೀಕ್ಷೆ ಮಾಡ್ತಾ ಇರುವಂತಹ ವಿಷಯಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಿರಾಶೆ ಉಂಟು ಮಾಡುವಂತಹ ಸಂದರ್ಭಗಳು ಮತ್ತು ನಿಮ್ಮ ಪ್ರಯತ್ನ ಸ್ವಲ್ಪ ಮಟ್ಟಿಗೆ, ಜಾಸ್ತಿ ಮಟ್ಟಿಗೆಲ್ಲ ಸ್ವಲ್ಪ ಮಟ್ಟಿಗೆ ನಷ್ಟದಿಂದ ಕೊನೆಗೊಳ್ಳುತ್ತೆ, ಪೂರ್ತಿಯಾಗುತ್ತೆ. ಸೊ ಅದೇ ರೀತಿ ಒಂದು ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಂಡಿರ್ತೀರ, ಈ ಸಂದರ್ಭದಲ್ಲಿ ಇದಕ್ಕಿಂತ ಒಳ್ಳೆಯ ಜಾಬ್ ಏನೋ, ಆದಾಯ ತುಂಬ ಚೆನ್ನಾಗಿರುತ್ತೆ, ಅಡಿಷ್ನಲ್ ಬೆನಿಫಿಟ್ ಜಾಸ್ತಿ ಇರುತ್ತೆ. ಆಲ್ರೆಡಿ ಸ್ಥಿರವಾಗಿ ಒಂದು ಕೆಲಸದಲ್ಲಿ ಮಾಡ್ಕೊಂಡಿರ್ತೀರ, ಬಟ್ ಏನೋ ಜಾಬ್ ಚೇಂಜ್ ಮಾಡ್ತೀರಾ, ಏನೋ ನಿರೀಕ್ಷೆ ಇಟ್ಕೊಂಡು ಜಾಬ್ ಮಾಡ್ತೀರಾ. ಬಟ್ ಅಲ್ಲಿಗೆ ಹೋದ್ಮೇಲೆ ರಿಯಾಲಿಟಿ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಈ ಮಾಡ್ತಾ ಇರುವಂತಹ ಹೊಸ ಜಾಬ್ಗಿನ್ನ ಮುಂಚೆ ಮಾಡಿ ಪ್ರೀವಿಯಸ್ ಜಾಬ್ ಅಯ್ಯೋ ಎಷ್ಟೋ ಪಟ್ಟು ನನಗೆ ಒಳ್ಳೆಯದಾಗಿತ್ತು, ಚೆನ್ನಾಗಿತ್ತು ಅನ್ನೋ ರೀತಿಯಲ್ಲಿ ರಿಗ್ರೆಟ್ ಫೀಲಿಂಗ್, ಆ ಪಶ್ಚಾತ್ತಾಪದ ಫೀಲಿಂಗ್ ಅನ್ನೋದು ನಿಮ್ಮಲ್ಲಿ ಕಾಡಲಿಕ್ಕೆ ಆಗ್ತಾ ಇರುತ್ತೆ. ಅಂದರೆ ಅನುಕೂಲತೆ ಇದ್ರೂ, ಲಾಭಗಳಿದ್ರೂ, ಆದಾಯವಿದ್ರೂ ನೀವು ನಿರೀಕ್ಷೆ ಮಾಡಿರುವಷ್ಟು ಶುಭ ಫಲಗಳನ್ನು ಕೊಡೋಲ್ಲ. ಸಕ್ಸಸ್ ಬರುತ್ತೆ, ಬಟ್ ಆ ಸಕ್ಸಸ್ ಬಂದು ನಿಮ್ಮ ನಿರೀಕ್ಷೆಗೆ ತಲುಪಲ್ಲ. ಇನ್ನು ಮಕರ ರಾಶಿ ಸ್ತ್ರೀಯರಿಗೆ ಈ ಭಾಗ್ಯಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂಥ ಶುಕ್ರ ಒಂದು ರೀತಿ ಅನುಕೂಲ ವಿಷಯಗಳನ್ನು ನೋಡ್ತಾ ಇರ್ತಾರೆ. ಪ್ರಮುಖವಾಗಿ ಇನ್ ಕೇಸ್ ಮಕರ ರಾಶಿ ಸ್ತ್ರೀಯರು ವಿದೇಶಿ ಪ್ರಯತ್ನಗಳು ಮಾಡ್ತಾಯಿದ್ರೆ, ಅಥವಾ ಹೈಯರ್ ಎಜುಕೇಷನ್ಗೆ ವಿದೇಶಗಳಿಗೆ ಹೋಗಬೇಕು, ಅಥವಾ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ತಮ್ಮ ಸ್ವಶಕ್ತಿ ಮೇಲೆ ಒಂದು ಅದ್ಭುತವಾಗಿರುವಂತಹ ಒಂದು ಉದ್ಯೋಗವನ್ನು ಪಡೆಯಬೇಕು, ಅಥವಾ ಇಲ್ಲಿಯವರೆಗೂ ಕೂಡ ಸ್ವಲ್ಪ ದೂರದಲ್ಲಿರುವಂತಹ ವಿದೇಶಗಳಲ್ಲಿರುವಂತಹ ತನ್ನ ಸಂಗಾತಿಯ ಜೊತೆ ಅಗೇನ್ ರಿಯೂನೇಟ್ ಆಗಲಿಕ್ಕೆ, ಈ ರೀತಿ ವಿಷಯಗಳನ್ನೋದು ಭಾಗ್ಯಸ್ಥಾನದಲ್ಲಿ, ಯಾಕಂದರೆ ಶುಕ್ರ ಬಂದು ನಾವು ಸ್ತ್ರೀ ಗ್ರಹ ಅಂತ ಹೇಳ್ತೀವಿ. ಸೊ ಆಗಿರೋದ್ರಿಂದ ಸ್ವಲ್ಪ ಫೇವರಬಲ್ ರಿಸಲ್ಟ್ಸ್ ಅನ್ನೋದು ಸ್ತ್ರೀಯರಿಗೆ ಕೊಡ್ತಾ ಇರುತ್ತೆ. ಪರ್ಟಿಕ್ಯುಲರಾಗಿ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಂತಾನಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ,
ಈ ಸಂದರ್ಭದಲ್ಲಿ ಒಂದು ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಈ ಒಂದು ಮಾಸದ ಅವಧಿಯಲ್ಲಿ ಸಂತಾನಕಾರಕನೂ ಹೌದಲ್ವಾ, ಸೊ ಆಗಿರೋದ್ರಿಂದ ಈ ಮಾಸದಲ್ಲಿ ಸಂತಾನ ಆಗುವುದಕ್ಕೆ, ಕನ್ಸೀವ್ ಆಗಲಿಕ್ಕೆ, ಆ ರೀತಿ ಶುಭ ಸುದ್ದಿಗಳನ್ನು ಕೇಳುವುದಕ್ಕೆ ಅವಕಾಶ ಇರುತ್ತೆ. ಇನ್ನು ಮಕರ ರಾಶಿ ಪುರುಷರಿಗೂ ಅಷ್ಟೇ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಿಷಯಗಳಲ್ಲಿ ಧನ ಲಾಭ, ಧಾನ್ಯ ಲಾಭ, ಅದೃಷ್ಟ, ಕೀರ್ತಿ, ಗೌರವ ಇತ್ಯಾದಿ ವಿಷಯಗಳು ಬರುತ್ತೆ. ಬಟ್ ಯಾರಿಂದ ಬರುತ್ತೆ? ಕುಟುಂಬದಲ್ಲಿರುವಂತಹ ಸ್ತ್ರೀಯರು ಅಥವಾ ಈ ವೃತ್ತಿ ಉದ್ಯೋಗಗಳು ಮಾಡ್ತಾ ಇರುವಂತಹ ಆಪ್ತರ ಸ್ಥಾನದಲ್ಲಿರುವಂತಹ ಸ್ತ್ರೀಯರು, ಸಂಗಾತಿಯಾಗಿರಬಹುದು, ತಾಯಿಯಾಗಿರಬಹುದು, ತನ್ನ ಮಗಳಾಗಿರಬಹುದು, ಆಪ್ತರಾಗಿರಬಹುದು, ಅಂತಹ ವ್ಯಕ್ತಿಗಳ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ಪಡೆಯೋದಕ್ಕೆ, ಐಶ್ವರ್ಯವು ಅದೃಷ್ಟವು ಕೂಡಿ ಬರುವಂತಹ ರೀತಿಯಲ್ಲಿ ಶುಕ್ರನು ಈ ಒಂದು ಮಾಸದ ಕಾಲದಲ್ಲಿ ಮಕರ ರಾಶಿಯವರಿಗೆ ಈ ರೀತಿ ಫಲಗಳು ನೀಡ್ತಾ ಇರುತ್ತೆ. ಯಾವುದಕ್ಕೂ ಕೂಡ ಫಲ ಬಂದು ಕಷ್ಟ, ಹಾರ್ಡ್ ವರ್ಕ್ ಮಾಡಿ, ಅದಕ್ಕೆ ತಕ್ಕಂತೆ ನೀವು ಹಾರ್ಡ್ ವರ್ಕ್ ಮಾಡಿ. ಬಟ್ ಎಕ್ಸ್ಪೆಕ್ಟೇಷನ್ಸ್ನ ಅತಿಯಾಗಿ ಇಟ್ಕೊಂಡು ಆದ ಮೇಲೆ ನಿರಾಶಕ್ಕೆ ಒಳಗಾಗಬೇಡಿ. ಇನ್ನು ಶುಕ್ರನ ಅನುಗ್ರಹಕ್ಕೋಸ್ಕರ ಶುಕ್ರ ಮತ್ತಷ್ಟು ಶುಭ ಫಲಗಳು ನೀಡಬೇಕಂದ್ರೂ ಕೂಡ ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಡೈಮಂಡ್ನ ವೇರ್ ಮಾಡೋದ್ರಿಂದ, ಇನ್ನು ಲಕ್ಷ್ಮೀದೇವಿಯ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡುವುದರಿಂದ, ಅಲಸಂದಿ ಕಾಳನ್ನು 1 kg ಅಲಸಂದಿ ಕಾಳನ್ನು ದಾನವಾಗಿ ಶುಕ್ರವಾರದಂದು ದಾನವಾಗಿ ನೀಡುವುದರಿಂದ, ಲಕ್ಷ್ಮೀ ಅಷ್ಟೋತ್ತರವನ್ನು ಪಠನೆ ಮಾಡುವುದರಿಂದ ಈ ಸಂದರ್ಭದಲ್ಲಿ ಮತ್ತಷ್ಟು ಶುಭ ಫಲಗಳು ಮಕರ ರಾಶಿಯವರಿಗೆ ನೀಡುತ್ತಾ. ಮತ್ತು ಈ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ, ಶ್ರೀ ಲಲಿತಾದೇವಿಯ ಸಂಪೂರ್ಣ ಅನುಗ್ರಹ ಮಕರ ರಾಶಿಯವರ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.